ನನಗೇನ್ ಗೊತ್ತು? ನಾನ್ ಮೇನ್ ಡೋರ್ನ ಕ್ಲೋಸ್ ಮಾಡ್ಕೊಂಡ್ ಬಂದೆ ನೋಡಿ. ನಾನ್ ಮಾತ್ರ ಹೋಗಿ ಬಾಗಿಲ್ನ ತೆಗಿಯೋದಿಲ್ಲ, ನೀವೇ ಹೋಗ್ಬಿಟ್ಟು ಬಾಗಿಲು ತೆಗಿಬೇಕು ಅಷ್ಟೇ. ಏನದು ಅಷ್ಟು ಕಷ್ಟದ ಕೆಲ್ಸನೇನೆ? ಹೆಜ್ಜೆ ನೀನೇ ಹೋಗಿ ಬಾಗಿಲು ತೆಗಿಯಕ್ಕಾಗಲ್ವಾ? ಹೋಗ್ ತೆಗಿ. ನಾನ್ ಹೋಗಲ್ಲ. ಯಾಕೆ? ಅದು ಏನೇ ಅದು ಇದು ರಾಗ ಎಳಿಬೇಡ ನೀನು. ಅಜ್ಜಿ ಅವ್ರು ಸುಮ್ನೆ ಇರೋದಿಲ್ಲ ಅಜ್ಜಿ. ನನ್ನ ನೋಡ್ತಿದ್ದ ಹಾಗೆ ಏನಾದ್ರೂ ಹೇಳಿ ಹರ್ಟ್ ಮಾಡ್ತಾರೆ. ಅವ್ರಿಗದು ತಮಾಷೆ ಇರಬಹುದು, ಆದ್ರೆ ಅದೆಷ್ಟು ನೋವು ಆಗುತ್ತೆ ಅಂತ ಅನುಭವಿಸ್ತವ್ರಿಗೆ ಗೊತ್ತು. ಇದೊಳ್ಳೆ ಚೆನ್ನಾಗಾಯ್ತು ಕಣೆ. ಗಂಡನ್ ಬಿಟ್ಕೊಡೋದು ಬಸ್ಸಲ್ಲಿ ಸೀಟ್ ಬಿಟ್ಕೊಡ್ತೀವಲ್ಲ ಅಷ್ಟು ಸುಲಭ ಅಲ್ಲ ನೋಡು. ನಿನ್ ನಿರ್ಧಾರನ ಬದಲಾಯಿಸ್ಕೊಂತ ನಾನ್ ಗಿಳಿಗೆ ಹೇಳ್ದಂಗೆ ಹೇಳಿದ್ರು ಕೇಳ್ದೆ. ಇನ್ನೊಬ್ಳಿಗೆ ಅವನ್ನ ಒಪ್ಪಿಸ್ಬಿಟ್ಟು ಈಗ ಕಣ್ಕಂಡ್ ಬಿಡೋ ಪರಿಸ್ಥಿತಿ ಬಂದಿದೆಯಲ್ಲ, ಇದಕ್ಕೆ ಯಾರು ಹೊಣೆ? ನಾನಾ ನೀನಾ? ನಾನೇ. ಮತ್ತೋಗಿ ನೀನೇ ಅವ್ರಿಗೆ ಬಾಗ್ಲು ತೆಗಿ. ಅವನೇನಂದ್ರು ಅನ್ಸ್ಕೋ. ಸೇವಂತಿ ಬಾಯಿಲಿ ಕೂತ್ಕೋ. ಬಾ ಬಾಯಿಲಿ ಬಾ. ಅಲ್ಲ ಕಣೆ, ಒಂದು ಗಟ್ಟಿ ಮನ್ಸಿಂದ ಗಂಡನ ಬಿಟ್ಕೊಟ್ ಮೇಲೆ ನೀನ್ ಯಾಕೆ ಸಂಕಟ ಆಗ್ಬೇಕು? ಹೋಗ್ಲಿ ಬಿಡು, ಅವನ್ ಜೊತೆ ಹೊಂದ್ಕೊಂಡು ಹೋಗು. ಅವನ್ ಯಾವತ್ತೂ ನಿನ್ನ ಮನ್ಸಿಂದ ದೂರ ಮಾಡಿಲ್ಲ ಅಂದೆ, ಅದನ್ನೂ ಕೇಳಲಿಲ್ಲ. ಅಲ್ಲ ಕಣೆ, ಈ ತರ ಅವನು ಮೀರನ್ ಜೊತೆಲಿ ಇದ್ರು ನಿಂಗೆ ನೋವಾಗುತ್ತೆ ಅಲ್ವಾ? ಛೇ, ಅವರು ಮೀರಾ ಜೊತೆ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಆದ್ರೆ ನನ್ ಮನ್ಸಿಗೆ ನೋವು ಆಗ್ಬಾರ್ದು, ನಾನ್ ಬೇಜಾರ್ ಮಾಡ್ಕೋಬಾರ್ದು ಅಂತಂದ್ರೆ ಅದ್ ಹೇಗ್ ಅಜ್ಜಿ ಆಗತ್ತೆ? ನಾನ್ ಪ್ರೀತಿಸಿದ ಜೀವ ಅಜ್ಜಿ ಅವರು. ಏಕಾಏಕಿ ಅವ್ರನ್ನ ಬಿಟ್ಕೊಡು ಅಂತಂದ್ರೆ ನನಗೂ ತುಂಬಾ ಕಷ್ಟ ಆಗತ್ತೆ. ಇದೇ ಕಾರಣಕ್ಕೆ ನಾನೊಂದಷ್ಟು ದಿವಸ ದೂರ ಇರೋಣ ಅಂತ ಹೋಗಿದ್ದೆ. ಹಸಿ ಗಾಯ ನಾನಾಗ್ ನಾನೇ ಹಾಕೊಂಡಿದ್ ಬರೇ ಬೇರೆ. ಆ ಗಾಯ ಏನೂ ವಾಸಿ ಆಗಿಲ್ಲ. ಅಷ್ಟ್ರಲ್ಲಿ ಈ ಮನೆಗ್ ವಾಪಸ್ ಕರ್ಸಿ ಆ ಗಾಯದ ಮೇಲೆ ಪದೇ ಪದೇ ಬರೆ ಹಾಕ್ತಿದ್ರೆ ಆ ಗಾಯ ಹೇಗಜ್ಜಿ ವಾಸಿ ಆಗತ್ತೆ? ನಾನಾಗ್ಲಿ ಎಷ್ಟು ಅಂತ ಸಹಿಸ್ಕೊಳ್ಳಿ ಹೇಳಿ? ಸೇವಂತಿ, ನಿನ್ನೊಂದ್ ಮಾತ್ ಕೇಳ. ನೀನು ಅರ್ಜುನ ಯಾವ ಕಾರಣಕ್ಕೋಸ್ಕರ ಡೈವರ್ಸ್ ತಗೊಂಡ್ರಿ ಅಂತ ನಂಗೆ ಇದುವರೆಗೂ ಗೊತ್ತಿಲ್ಲ ಕಣೆ. ಕೋರ್ಟಲ್ಲಿ ನೀನು ಅವನ ಮೇಲೆ ಮಾಡಿದ ಆರೋಪಗಳೆಲ್ಲ ಸುಳ್ಳು. ಅರ್ಜುನ್ ಅಪರಂಜಿ ಅಂತ ಹುಡುಗ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಅದು ನಿನಗೂ ಚೆನ್ನಾಗಿ ಗೊತ್ತು. ಹೇಳು, ಯಾರಾದ್ರೂ ನಿನ್ಗೆ ಬಲವಂತ ಮಾಡಿದ್ರಾ? ಯಾರಾದ್ರೂ ನಿನ್ನ ಹೆದರಿಸಿ ಬೆದರಿಸಿ ಡೈವರ್ಸ್ ಕೊಡು ಅಂದ್ರ? ಮಾತಾಡು. ಅಜ್ಜಿ, ಇಂಥ ಯೋಚನೆಗಳೆಲ್ಲ ನಿಮ್ಗೆ ಯಾಕೆ ಬಂತು? ಹಾಗೆಲ್ಲ ಯಾರ್ಯಾರ್ದು ಮಾತು ಕೇಳ್ಕೊಂಡು ಡಿವೋರ್ಸ್ ಕೊಡೋದಕ್ಕೆ ನಾನೇನ್ ಚಿಕ್ಕ ಹುಡುಗಿನಾ? ಇಷ್ಟಕ್ಕೂ ನನಗಂಥ ಶತ್ರುಗಳು ಯಾರಿದ್ದಾರೆ? ಅಜ್ಜಿ, ನನ್ನ ಮುದ್ದು ಅಜ್ಜಿ, ನಿಮಗ್ ಮಾತ್ರ ವಯಸ್ಸಾಗಿಲ್ಲ, ನಿಮ್ ಬುದ್ಧಿಗೂ ವಯಸ್ಸಾಯ್ತು. ಸರಿ ಬಿಡಿ, ನಾನೇ ಹೋಗಿ ಬಾಗಿಲು ತೆಗಿತೀನಿ. ನೀವು ಮಲ್ಕೊಳ್ಳಿ. ಇವತ್ತೊಂದ್ ದಿವಸ ತಪ್ಪಿಸ್ಕೊಂಡ್ ಮಾತ್ರ ಏನಾಗುತ್ತೆ? ನಾಳೆಯಿಂದ ಅವ್ರ ಮುಖ ನೋಡ್ಲೇಬೇಕಲ್ಲ. ಏನ್ ತಪ್ಪಿಸ್ಕೊಂಡು ಓಡಾಡೋದಕ್ಕಾಗತ್ತಾ? ನಾನೇ ಹೋಗಿ ತೆಗಿತೀನಿ. ಇಷ್ಟಾದ್ರೂ ನೀನು ಕಲ್ಪನನ್ನ ಬಿಟ್ಕೊಡ್ತಿಲ್ವಲ್ಲ? ಇಷ್ಟೊಂದು ಪ್ರೀತಿಸೋ ಅಜ್ಜಿ ನಾನು. ನನ್ನ ಹತ್ರನೇ ಹೇಳ್ದೆ ಕಳ್ಳಾಟ ಆಡ್ತೀಯಾ? ಕಳ್ಳಾಟ ನಿನ್ಗೆ ಬುದ್ಧಿ ಕಲ್ಸಕ್ಕೆ ಅರ್ಜುನೇ ಸರಿ ಕಡೆ.
ಸಾರಿ ಸೇವಂತಿ, ನೀನು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೆ ಅನ್ಸುತ್ತೆ, ಡಿಸ್ಟರ್ಬ್ ಮಾಡಿದೆ. ಪರವಾಗಿಲ್ಲ, ನಾನಿನ್ನೂ ಮಲಗಿರ್ಲಿಲ್ಲ. ಓಹೋ, ನಾನು ಬರೋವರೆಗೂ ಕಾದು ನಾನು ಬಂದ್ಮೇಲೆ ನನಗೆ ಊಟ ಬಡಿಸಿ ಆಮೇಲೆ ತಾವು ಊಟ ಮಾಡಿ ಮಲಗುವಂತ ಕ್ಯಾಂಡಿಡೇಟ್ ಅಲ್ವಾ ನೀವು? ಯುನೋ ಸೇವಂತಿ, ನನಗೆ ಮೀರಾ ಬಡಿಸ್ತಾಳೆ. ಬಡಿಸ್ತೀಯಲ್ವಾ ಮೀರಾ? ವೈ ನಾಟ್ ಸರ್, ಇಟ್ಸ್ ಮೈ ಪ್ಲೇಷರ್. ನಾನೇ ಊಟ ಬಡಿಸ್ತೀನಿ. ನೀವು ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಏ ಮೀರಾ, ನೀನಾಗ್ಲೇ ನಾನು ಏನೋ ಕೇಳಿದೆಯಲ್ಲ, ಏನದು? ಸರ್, ಅದೆಲ್ಲ ಇವಾಗ ರಿವೀಲ್ ಮಾಡ್ಬೇಕಾ? ವೈ ನಾಟ್? ನೋಡು, ಇಲ್ಲಿರೋದು ಬರೀ ನಾವು 3 ಜನ. ಕಮಾನ್. ಏಯ್, ನೀನ್ ಇಲ್ಲೇ ಇರು. ಹೇಳು. ಸರ್, ನನ್ನ ಕ್ವೆಶ್ಚನ್ ಏನು ಅಂತ ನಿಮಗೆ ಗೊತ್ತು. ಉತ್ತರ ಹೇಳಿ ಸಾಕು. ಓ, ಉತ್ತರ ಹೇಳಿದ್ರೆ ಸಾಕಾ? ಏನ್ ಕೇಳಿದ್ದೆ ನೀನು? ಸೇವಂತಿ, ಲಿಸನ್ ಪ್ರಾಪರ್ಲಿನಾ? ಇವಳು ಕೇಳ್ತಾಳೆ, ಸರ್ ನಿಮ್ಗೆ ಯಾವತ್ತಾದ್ರೂ ನಾನ್ ನಿಮ್ ಲೈಫಲ್ಲಿ ಹೆಂಡತಿಯಾಗಿ ಬರ್ತೀನಿ ಅಂತ ನಿಮ್ಗೆ ಅನ್ಸಿತ್ತ ಸರ್ ಅಂತ, ರೈಟ್? ಹೇಳ್ಬಿಡ್ಲಾ? ಹೇಳೇ ಬಿಡ್ಲಾ? ಹೇಳಿ ಸರ್, ನನಗೆ ಟೆನ್ಷನ್ ಆಗ್ತಿದೆ. ಹಾ, ಹೇಳ್ತೀನಿ, ಹೇಳ್ತೀನಿ. ಆದ್ರೆ ಈಗಲ್ಲ, ನಮ್ಮ ಮದ್ವೆ ಆದ ದಿವಸ ಹಗಲು ಮಾಯ ಆಗಿ ഇരുಳು ಆವರಿಸ್ಕೊಂಡ ಮೇಲೆ ನಮಗೋಸ್ಕರ ಕಾದಿರುತ್ತಲ್ಲ, ಆ ಹೂವಿನ ಹಾಸಿಗೆ, ಆ ಮುಸುಕಾದ ಲೈಟು, ಅಲ್ಲೊಂದು ಲೈಟ್ ಆದ ಗಜಲ್ಲು. ಆಗ ನನ್ನ ಎದೆ ಜಲ್ 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 ಅಂತಿರುತ್ತೆ, ನಿನ್ನೆದೆ ಜಿಲ್ 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 ಅಂತಿರುತ್ತೆ. ನಾವಿಬ್ರು ಚೆನ್ನಾಗಿ ಜೆಲ್ ಆಗೋದಕ್ಕೆ ಒಳ್ಳೆ ಸಮಯ ಅದು. ಆಗ ನಿನ್ನ ಪ್ರಶ್ನೆಗೆ ಉತ್ತರನ